ಎಲ್ಲರಿಗೂ ನಮಸ್ಕಾರ. ಮುಖ್ಯವಾದ ಪ್ರಶ್ನೋತ್ತರವೊಂದನ್ನು ತಿಳಿಯೋಣ. ಪ್ರಶ್ನೆ: ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಇಲ್ಲಿ ಜರುಗಿರುವ ರಾಸಾಯನಿಕ ಪ್ರಕ್ರಿಯೆಯನ್ನು ಹೆಸರಿಸಿ. ಎರಡನೆಯದಾಗಿ ಎ, ಬಿ ಮತ್ತು ಸಿಗಳನ್ನು ಗುರುತಿಸಿ. ಇಲ್ಲಿ ಜರುಗಿರುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಮೂರನೆಯದಾಗಿ ಇಲ್ಲಿ ಉಂಟಾಗಿರುವ ಉತ್ಪನ್ನಗಳ ಉಪಯೋಗಗಳನ್ನು ಬರೆಯಿರಿ. ಉತ್ತರವನ್ನು ತಿಳಿಯೋಣ. ಮೊದಲನೆಯದಾಗಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ಎರಡನೆಯದಾಗಿ ಎ ಎಂಬುದು ಸೋಡಿಯಂ ಹೈಡ್ರಾಕ್ಸೈಡ್, ಬಿ ಎಂಬುದು ಹೈಡ್ರೋಜನ್ ಅನಿಲ, ಸಿ ಎಂಬುದು ಕ್ಲೋರಿನ್ ಅನಿಲ. ರಾಸಾಯನಿಕ ಸಮೀಕರಣ 2NaCl + 2H2O ಇಟ್ ಗಿವ್ಸ್ 2NaOH + Cl2. ಮೂರನೆಯ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು: ಲೋಹಗಳ ಜಿಡ್ಡು ನಿವಾರಣೆಗೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಗೆ, ಕಾಗದ ಮತ್ತು ಕೃತಕ ನೂಲುಗಳ ತಯಾರಿಕೆಗೆ. ಹೈಡ್ರೋಜನ್ ಅನಿಲದ ಉಪಯೋಗಗಳು: ಇಂಧನ ಮತ್ತು ಕೃತಕ ಬೆಣ್ಣೆ ತಯಾರಿಸಲು, ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಸಲು. ಕ್ಲೋರಿನ್ ಅನಿಲದ ಉಪಯೋಗಗಳು: ಈಜುಕೊಳಗಳು ಮತ್ತು ನೀರಿನ ಶುದ್ಧೀಕರಣದಲ್ಲಿ, PVC ಮತ್ತು CFCಗಳಲ್ಲಿ, ಸೋಂಕುನಾಶಕ ಮತ್ತು ಕೀಟನಾಶಕಗಳ ತಯಾರಿಕೆಗೆ.